ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಒಂದು ಸ್ಕಿನ್ ಕೇರ್ ಮಾಡ್ಕೋತಿದ್ದೆ, ಹಾಗೆ ವ್ಲಾಗ್ ಮಾಡ್ಕೊಬೋಣ. ಫೇಸ್ ಪ್ಯಾಕ್ ಎಲ್ಲ ಸ್ಕ್ರಬ್ಬಿಂಗ್ ಎಲ್ಲ ಮಾಡ್ಕೋತಿದ್ದೆ, ಜಾಸ್ತಿ ದಿವಸ ಆಗಿತ್ತು, ಹಾಗೆ ಮಾಡ್ತಿದ್ದೀನಿ. ಇವಾಗ ಫೇಸ್ನ ಎಲ್ಲ ಫುಲ್ ಶೇವ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಐಸ್ ಕ್ಯೂಬಲ್ಲಿ ಫೇಸ್ನ ರಬ್ ಮಾಡ್ಕೋತೀನಿ ಗೈಸ್. ನೀಟಾಗಿ ರಬ್ ಮಾಡ್ತೀನಿ. ನೀಟಾಗಿ ರಬ್ ಮಾಡಿಕೊಂಡ್ರೆ ಎಷ್ಟು ಚಂದ ಅನಿಸ್ತಿರುತ್ತೆ ಗೊತ್ತಾ ಗೈಸ್. ಐಸಲ್ಲಿ ರಬ್ ಮಾಡ್ಕೋತಿದ್ದಾಗ ಏನೋ ಒಂಥರ ಚಂದ ಅನಿಸ್ತಿರುತ್ತೆ. ಫೇಸೆಲ್ಲ ನೀಟಾಗಿ ಫ್ರೆಶ್ ಫೀಲ್ ಕೊಡುತ್ತೆ ಗೈಸ್. ನೀಟಾಗಿ ರಬ್ ಮಾಡಿಕೊಂಡೆ. ಇವಾಗ ಐಸ್ ಕ್ಯೂಬಲ್ಲಿ ರಬ್ ಮಾಡಿದ್ದಾಯಿತು. ಆದಷ್ಟು ನಮ್ಮ ಫೇಸ್ನ ನಾವು ನೀಟಾಗಿ ಇಟ್ಕೋಬೇಕು ಗೈಸ್. ಅವ್ರು ವೈಟ್ ಇದ್ದಾರೆ, ಅವ್ರು ಬೆಳ್ಳಗಿದ್ದಾರೆ, ಅವ್ರು ಕರ್ರಗಿದ್ದಾರೆ ಅಲ್ಲ. ನಮ್ಮ ಫೇಸ್ನ ನಾವು ಕೇರ್ ಮಾಡಿದ್ರೆ ನಮ್ಮ ಫೇಸ್ ತುಂಬಾ ಚೆನ್ನಾಗಿರುತ್ತೆ. ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದಷ್ಟು ನಾವು ಸ್ಕಿನ್ನ ನೀಟಾಗಿ ನೋಡ್ಕೋಬೇಕು. ಆದಷ್ಟು ಟಿಶ್ಯೂ ಮತ್ತು ಕಾಟನ್ ಪೇಪರ್ಗಳನ್ನ ಯೂಸ್ ಮಾಡಿ ಗೈಸ್. ಫೇಸ್ಗಳಿಗೆ ಚೆನ್ನಾಗಿ ಅನಿಸ್ತಿರುತ್ತೆ. ಸಿಕ್ತು ಯಾವುದೋ ಒಂದು ಟವಲ್ ಯಾರೋ ಯೂಸ್ ಮಾಡಿರೋದು ಅಂತೆಲ್ಲ ಮಾಡೋಕ್ಕೋದ್ರೆ ಅವ್ರಿಗೇನೇನೋ ಪಿಂಪಲ್ಸು ಎಲ್ಲ ಇರುತ್ತೋ ಅದೆಲ್ಲ ನಮಗೂ ಆಗ್ಬಿಡುತ್ತೆ. ಇವಾಗ ಸ್ವಲ್ಪ ಹಾಲು, ಹಾಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು. ಆ್ಯಕ್ಚುಲಿ ಇದು ನನಗೆ ಗೊತ್ತಿಲ್ಲ, ನಾನು ಯಾರೋ ಹೋಮ್ ರೆಮಿಡಿ ಮಾಡಿದ್ರಲ್ಲಿ ಹೇಳಿದರು, ಅದಕ್ಕೆ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಹಾಲಿಗೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಕಾಫಿ ಪೌಡರ್, ಶುಗರ್, ಕೋಕೋನಟ್ ಆಯಿಲ್, ಇದು ಮೂರು ಮಿಕ್ಸ್ ಮಾಡಬೇಕು. ಬೀಟ್ರೂಟು ತುರಿದ್ಬಿಟ್ಟು ಇಟ್ಟಿದ್ದೀನಿ. ಇವಾಗ ಇದರಲ್ಲಿ ಫುಲ್ಲು ಎಲ್ಲ ರಸ ಹಿಂಡ್ಬಿಡ್ತೀನಿ. ಇದಕ್ಕೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಮೊಸರು ಹಾಕಬೇಕು. ಇದನ್ನು ಪೇಸ್ಟ್ ಮಾಡಿದ್ದೀನಿ. ಬೀಟ್ರೂಟು, ಮೊಸರು, ಅರಿಶಿನ, ಅಕ್ಕಿ ಹಿಟ್ಟು ಹಾಕಿರೋದು ಈ ಥರ ಪೇಸ್ಟ್ ಮಾಡಿದ್ದೀನಿ. ಮೊಸರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫೇಸ್ ಪ್ಯಾಕ್ಗಳಿಗೆಲ್ಲ. ಇದು ಈ ಥರ ಬಂದಿದೆ. ಇನ್ನು ಕೋಕೋನಟ್ ಆಯಿಲು, ಶುಗರು ಮತ್ತು ಕಾಫಿ ಪೌಡರ್ ಹಾಕಿದ್ವಲ್ಲ, ಅದು ಈ ಥರ ಬಂದಿದೆ. ಇದು ಬೀಟ್ರೂಟ್ ಪ್ಯಾಕು. ಇದು ಹಾಲಿನ ಕ್ಲೆನ್ಸರ್ ಥರ ಮಾಡ್ಕೊಂಡಿದ್ದೀನಿ. ಇದು ಸ್ಕ್ರಬ್ಬರ್ ಥರ ಮಾಡ್ಕೊಂಡಿದ್ದೀನಿ. ಕಾಫಿ ಪೌಡರ್, ಶುಗರು ಮತ್ತು ಕೋಕೋನಟ್ ಆಯಿಲು ಈ ಥರ ರೆಡಿ ಇದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಗೈಸ್. ನೀಟಾಗಿ ಕ್ಲೆನ್ಸರ್ ಮಾಡ್ಕೋಬೇಕು ಫೇಸ್ನ. ನೀಟಾಗಿ ಒಂದು ಆಯಿಲ್ ಪೇಸ್ಟ್ ಮಾಸ್ಕ್ ಥರ ನೀಟಾಗಿ ಹಾಲಲ್ಲೆಲ್ಲ ನೀಟಾಗಿ ಫೇಸಿಗೆ ರಬ್ ಮಾಡ್ಕೋಬೇಕು. ವೀಕ್ಲಿ ಒನ್ಸು, ಮಂತ್ಗೆ ಒಂದು 2-3 ಸಲ ಮಾಡಿಕೊಂಡ್ರೆ ನಮ್ಮ ಫೇಸ್ ಚೆಂದ ಇರುತ್ತೆ. ನಮ್ಮ ಫೇಸ್ನ ಬೇರೆ ಯಾರೂ ಕಾಳಜಿ ಮಾಡಲ್ಲ ಗೈಸ್. ನಮ್ಮ ಫೇಸ್ನ ನಾವೇ ಮಾಡ್ಕೋಬೇಕು. ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾವೇ ಮಾಡ್ಕೋಬೇಕು. ಇಲ್ಲ ಅಂದರೆ ಹಾಗೆ ಇರಬೇಕು. ಅವ್ರನ್ನ ನೋಡ್ಕೊಂಡು ಅವ್ರು ಎಷ್ಟು ಬೆಳ್ಳಗಿದ್ದಾರೆ, ಅವ್ರು ಹಂಗಲ್ಲ ಗೈಸ್. ಫೇಸ್ ದೇವ್ರು ಹೆಂಗಾದರೂ ಕೊಟ್ಟಿರಲಿ, ಅದನ್ನು ನಾವು ನೀಟಾಗಿ ರೆಡಿ ಮಾಡ್ಕೋಬೇಕು. ದೇವ್ರು ಕಪ್ಪು ಕೊಟ್ಟಿದ್ದಾನೆ, ನಾನು ಬೆಳ್ಳು ಕೊಟ್ಟಿದ್ದಾನೆ ಅಲ್ಲ. ಪ್ರತಿಯೊಬ್ಬರು ನಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೋಬೇಕು ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಒಳ್ಳೊಳ್ಳೆ ಫುಡ್ ತಿನ್ನಬೇಕು. ಈ ಥರ ಅವಾಗವಾಗ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಾ ಇರಬೇಕು. ಮೇನು ಈ ಬಿಸಿಲಲ್ಲಿ ಸನ್ಸ್ಕ್ರೀನು, ಮಾಯ್ಶ್ಚರೈಸ್ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೋತಾ ಇರಬೇಕು. ಅವಾಗಲೂ ನಮ್ಮ ಫೇಸ್ ತುಂಬ ಚೆನ್ನಾಗಿರುತ್ತೆ. ಹೋದ ವ್ಲಾಗಲ್ಲಿ ತುಂಬ ಮಿಸ್ ಆಗಿರುತ್ತೆ. ಇದು ನೋಡೋಕ್ಕೂ ಮುಂಚೆ ನಮ್ಮದು ಶನಿವಾರ ದಿನಚರಿ ಮತ್ತು ನಮ್ಮ ಪರಿ ಜೊತೆ ಮಾಡಿರೋ ವ್ಲಾಗಲ್ಲಿ ತುಂಬ ಎಡವಟ್ಟಾಗಿದೆ. ಅದು ಏನಾಯಿತು ಅಂದರೆ ಡೇ ವಿತ್ ಪರಿ ಮಾಡೋಣ ಅಂತ ಹೇಳ್ಬಿಟ್ಟು ಅದು ಹಾಕಿದ್ದೆ. ಯೂಟ್ಯೂಬಾಗ ಅದು ಅಪ್ಲೋಡ್ ಮಾಡಿದ್ರೆ ರಿಮೂವ್ ಅಂತ ಬರ್ತಿತ್ತು. ಅದಕ್ಕೆ ಸ್ವಲ್ಪ ಅದರಲ್ಲೆಲ್ಲ ಎಡಿಟ್ಗಳೆಲ್ಲ
ಡಿಲೀಟ್ ಮಾಡಿ ಆಮೇಲೆ ಅಪ್ಲೋಡ್ ಮಾಡೋಣ ಅಂತೇಳಿ ಮಾಡಿದೆ. ಅದು ಅಪ್ಲೋಡ್ ಆಗಿದೆ. ಇದು ನೋಡ್ತಿರೋರು ಯಾರ್ಯಾರು ಅದು ನೋಡಿಲ್ಲ ಹೋಗಿ ನೋಡಿ ಗೈಸ್. ಆ್ಯಂಡ್ ಅದರಲ್ಲಿ ಸ್ವಲ್ಪ ಎಡಿಟಿಂಗ್ ಎಲ್ಲ ಮಿಸ್ ಆಗಿದ್ದಕ್ಕೆ ಫಸ್ಟ್ ಎಡಿಟೇ ಬೇರೆ ಮಾಡಿದ್ದೆ, ಆಮೇಲೆ ಅರ್ಜೆಂಟಿಗೆ ಹಂಗೆ ಅದನ್ನು ಹಾಕ್ಬಿಟ್ಟೆ. ಸ್ವಲ್ಪ ಅದು ವಾಯ್ಸೆಲ್ಲ ಡಬ ಥರ ಐತೆ. ಅದು ವಾಯ್ಸೆಲ್ಲ ಅದರಲ್ಲಿ ಒಂಥರ ಹಳೇದು ಎಡಿಟ್ ಮಾಡಿದ್ನಲ್ಲ ಅದಕ್ಕೆ ಹಾಕಿರೋದನ್ನೇ ಇದನ್ನು ಹಂಗೆ ಇದು ಮಾಡಿಬಿಟ್ಟಿದ್ದೀನಿ. ಅದು ನೀಟಾಗಿ ಎಡಿಟ್ ಆಗಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಮೊಟ್ಟೆ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ ಗೈಸ್. ಎಡಿಟ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಗೈಸ್. ಇಷ್ಟು ತನಕ ರಬ್ ಮಾಡಿದಾಯಿತು. ಇವಾಗ ಈ ಥರದ್ದು ಒಂದು ಏನಂತಾರೆ ಗೈಸ್, ಇದು ಕಾಟನ್ ಪ್ಯಾಡ್ ಥರ ಐತೆ. ಇದನ್ನು ತಗೊಳ್ಳಿ, ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ಒಂದು 100 ರುಪೀಸ್ಗೆಲ್ಲ ಒಂದು 3 ಆಫರ್ಗಳು ಬಿಟ್ಟಿದ್ದಾರೆ. ಲಿಂಕ್ ಯಾರಾನ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಗೈಸ್, ಕಳಿಸ್ತೀನಿ ಲಿಂಕು. ನೀಟಾಗಿ ಕಾಟನ್ ಇದರಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ನೀಟಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಕಾಫಿ ಪೌಡರಲ್ಲಿ ಸ್ಕ್ರಬ್ಬಿಂಗ್ ಮಾಡ್ಕೊಂಡಿದ್ನಲ್ವ ಗೈಸ್, ಅದು ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಬ್ಬಿಂಗ್ ಮಾಡೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಕಾಫಿ ಪೌಡರ್ ಹಾಕ್ದಾಗ ಜಾಸ್ತಿ ಹೊತ್ತು ಪೇಸ್ಟ್ ಹಂಗೆ ಬಿಡಬಾರ್ದು ಗೈಸ್. ಒಂದು 10-5 ಮಿನಿಟ್ಸಲ್ಲೆಲ್ಲ ನಾವು ಇದನ್ನು ಕ್ಲೀನ್ ಮಾಡ್ಕೋಬೇಕು. ಯಾಕಂದರೆ ಕಾಫಿ ಪೌಡರು ಪೇಸ್ಟ್ಗೂ ಒಳ್ಳೆಯದು, ಬಟ್ ಆದ್ರೂ ಡಿಸ್ಟರ್ಬೆನ್ಸ್ ಮಾಡ್ತಿರ್ತಾರೆ ಗೈಸ್ ನಮ್ಮ ಮನೆಗೆ. ಅವಾಗ ಬಂದು ಬಾಗಿಲು ತೆಗ್ದು ಅದಕ್ಕೆ ಏನು ಬೇಡ ಅಂತ ರೂಮಿಗೆ ಬಂದಿದ್ದೀನಿ. ಡಿಸ್ಟರ್ಬೆನ್ಸ್ ಜಾಸ್ತಿ ನಮ್ಮ ಮನೆಯಲ್ಲಿ. ಅದು ಬೇರೆ ಏನು ಗೊತ್ತಾ, ಡೈರೆಕ್ಟಾಗಿ ವಾಯ್ಸ್ಕೊಳ್ಳೋಣ ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳು ಕಟ್ತಿದ್ದಾರೆ. ಅವ್ರದ್ದು ಮೋಲ್ಡ್ ಹಾಕ್ತಿರ್ತಾರೆ, ಮತ್ತು ಅದು ಇದು ಅಂತ ಹೇಳ್ಬಿಟ್ಟು ಸೌಂಡ್ಗಳು ಜಾಸ್ತಿ. ಹಂಗಾಗಿ ವ್ಲಾಗಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾನು ಜಾಸ್ತಿ ಬರೀ ವಾಯ್ಸ್ ಕೊಡ್ತೀನಿ ಗೈಸ್. ಇವತ್ತೇನು ಸೌಂಡ್ ಇಲ್ಲ, ಅದಕ್ಕೆ ಡೈರೆಕ್ಟಾಗಿ ವಾಯ್ಸೇ ಕೊಟ್ಬಿಡೋಣ ಅಂತ ಕೊಡ್ತಾಯಿದ್ದೀನಿ. ಮನೆಯಲ್ಲೂ ಯಾರೂ ಇಲ್ಲ. ಮನೇಲಿ ಯಾರಾದರೂ ಇದೆ ಯಾವ ರೀತಿ ಆದರೂ ನನ್ನನ್ನು ಕರಿತಾನೆ ಇರ್ತಾರೆ. ಸೊ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಗೈಸ್. ಏನು ಗೊತ್ತಾ, ನೀವು ಫೇಸಿಗೆ ಏನೇ ಮಾಡಿದ್ರೂ ನೆಕ್ಕಿಗೂ ಮಾಡಿ ಗೈಸ್, ಬೆಟರ್. ಯಾಕೆ ಅಂತಂದರೆ ನಾವು ಇವಾಗ ಏನೇ ಒಂದು ಮೇಕಪ್ ಮಾಡಲಿ, ಅಟ್ಲೀಸ್ಟ್ ಏನೇ ಮಾಡಲಿ, ನಮ್ಮ ಮುಖನೇ ಬೇರೆ ಹೊಡೆದು ನಮ್ಮ ಕತ್ತೇ ಬೇರೆ ಹೊಡೆದು ಅನ್ನೋ ರೀತಿ ಕಾಣಿಸ್ತಿರುತ್ತೆ. ಸೊ ಹಂಗಾಗಿ ನಾವು ಮುಖಕ್ಕೆ ಏನು ಮಾಡ್ತೀವೋ ಕತ್ತಿಗೂ ಹಂಗೆ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನೊಂದು ವ್ಲಾಗ್ ಮಾಡ್ತೀನಿ ಗೈಸ್, ಏರ್ ಕೇರ್ ರೂಟಿಂದು ಮತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ದೆಲ್ಲ ಮಾಡ್ತೀನಿ. ಗೆಟ್ ರೆಡಿ ವಿತ್ ಮೀ ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಹಂಗೆ ಬರ್ತಾ ಇರುತ್ತೆ. ಫ್ರೀ ಆದಷ್ಟು ವ್ಲಾಗ್ಗಳು ಮಾಡ್ತಿರ್ತೀನಿ ಗೈಸ್. ನಾಳೆಯಿಂದ ಫುಲ್ ಬ್ಯುಸಿ, ವರ್ಕಿಗೆ ಹೋಗಬೇಕು. ನಾಳೆ ನಾನು ಫುಲ್ ಬ್ಯುಸಿ, ಅದಕ್ಕೆ ಹಂಗೆ ಬ್ಯುಸಿ ರೊಟ್ಟಿನಲ್ಲೇ ಮುಗಿಸ್ಕೊಳ್ಳೋಣ ಅಂತ. ಕಾಫಿ ಪೌಡರ್ ಹಾಕಿದಾಗ ಒಂದು 3 ಲೇಯರ್ 4 ಲೇಯರ್ ಈಚೆ ಬಂದುಬಿಡುತ್ತೆ ಬೇಗ. ಒಂದು 5 ಮಿನಿಟ್ಸ್ 10 ಮಿನಿಟ್ಸಲ್ಲೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಕಾಫಿ ಪೌಡರ್ದು ಏನಾಗಲ್ಲ, ಶುಗರಲ್ಲಿ ಹಾಕಿರ್ತೀವಲ್ಲ, ಗಟ್ಟಿಗೆ ರಬ್ ಮಾಡಬೇಕು, ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಫೇಸ್ ಪ್ಯಾಕ್ ಹಾಕೊಂಡಾಗೆಲ್ಲ ನಮ್ಮ ಮನೆ ಫುಲ್ ಆಡ್ಕೊತಿರ್ತಾರೆ ಗೈಸ್. ನಾನು ಏನಂತ ಅಂದರೆ, ಜಿ ಕನ್ನಡದಲ್ಲಿ ಬ್ರಹ್ಮಗಂಡ್ ಸೀರಿಯಲ್ ನೋಡಿದ್ದೀರಾ? ಅದರಲ್ಲಿ ದೀಪಾಗಿ ಮೇಕಪ್ ಮಾಡಿರ್ತಾರೆ ನೋಡಿರಿ, ಸೇಮ್ ಆ ಥರ ಕಾಣಿಸ್ದೆ ಅಂತ ಆಡ್ಕೊತಿರ್ತಾರೆ ಇದನ್ನು ಹಾಕೊಂಡಾಗ. ಅಂದರೆ ಅವ್ರು ವೈಟ್ ಇದ್ದಾರಲ್ಲ ದಿಯಾ ಅವರು, ಅವರಿಗೆ ಬ್ಲ್ಯಾಕ್ದು ಇದು ಹಾಕ್ತಾರಲ್ವ, ಸೊ ಈ ಥರನೇ ಅದು ಅನ್ಸೋದು. ಅದಕ್ಕೆ ಇದು ನೋಡಿದಾಗ ನಮ್ಮ ಮನೆಗೆ ಆಡ್ಕೊತಿರ್ತಾರೆ. ಒಂದು 5 ಮಿನಿಟ್ಸ್ ಆಯಿತು. ಕೆಲವು ಫ್ರೀ ಇರೋ, ನಾನು ಇವಾಗ ಫ್ರೀ ಇಲ್ಲ ಅಂತ ಇದು ಮಾಡ್ತಿದ್ದೀನಿ. ಅಷ್ಟೊಂದು ಬಾಯಿಗೆ ಹೋಗ್ಬಿಟ್ಟಿದೆ. ನಾನಿವಾಗ ಫ್ರೀ ಇಲ್ಲ ಅಂತ ಹೇಳಿ ಒಂದು 5 ಮಿನಿಟ್ಸ್ ಬಿಟ್ಟಿದ್ದೀನಿ. ಆರಾಮಾಗಿ ಮಾಡ್ಕೊಂಡವರು ಮನೆಯಲ್ಲೇ ಇರೋರೆಲ್ಲ ನಿಧಾನಕ್ಕೊಂದು 10 ನಿಮಿಷ ಬಿಟ್ಟು ಎಲ್ಲ ರಿಮೂವ್ ಮಾಡ್ಕೊಳ್ಳಿ ಗೈಸ್. ಇನ್ನೊಂದು ಏನು ಗೊತ್ತಾ, ನಂಗೆ ಅಷ್ಟು ಗೊತ್ತಿರಲಿಲ್ಲ ಫಸ್ಟು ಇದೆಲ್ಲ. ನಾನು ಏನಂತಂದರೆ ಓಮ್ ರೆಮಿಡಿ ಆಗಲಿ ಏನೇ ಒಂದು ಕ್ರೀಮ್ ಆಗಲಿ ತೊಗೊಳಕ್ಕೂ ಮುಂಚೆ 1000 ಸಲ ಯೋಚನೆ ಮಾಡ್ತೀನಿ. ಎಷ್ಟು ಜನ ರಿವ್ಯೂ ಕೊಟ್ಟಿದ್ದಾರೆ, ಎಲ್ಲರದ್ದು ರಿವ್ಯೂ ಕನ್ನಡದವ್ರು ನೋಡೋವರೆಗೂ ನಾನು ತಗೊಳಲ್ಲ. ಬೇರೆ ಯಾರೇ
ನಮ್ಮ ಪ್ರಮೋಷನ್ನೇ ಮಾಡಿರಲಿ ಏನೇ ಮಾಡಲಿ ನನಗೆ ಓಕೆ ಅನಿಸಿದ್ರೆ ನಾನು ಟ್ರೈ ಮಾಡ್ತೀನಿ. ನಂಗೆ ರಿಸಲ್ಟ್ ಸಿಕ್ಕಿದ್ಮೇಲೆ ನಾನು ಬೇರೆಯವ್ರಿಗೆ ಹೇಳೋದು. ಸೊ ಈ ಕಾಫಿ ಪೌಡರ್ದು ಮೇಘನ್ ರಾಜ್ ಮ್ಯಾಮು ಎಷ್ಟೊಂದು ಜನ ಟ್ರೈ ಮಾಡಿದ್ರು. ನನಗೆ ಆಗುತ್ತೋ ಇಲ್ವೋ, ಅದು ಬೇರೆ ನಂದು ಆಯಿಲಿ ಫೇಸ್ ಬೇರೆ ಆಗುತ್ತೋ ಇಲ್ವೋ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದೆ. ಬಟ್ ಏನು ಗೊತ್ತಾ, ಸುಮ್ಮನೆ ನೀವು ವೀಕ್ಲಿ 1 ಟೈಮ್ ಆರ್ 2 ಟೈಮ್ ಆಗಲಿ ಸುಮ್ಮನೆ ಶುಗರು ಇದ್ರೂ ಬೆಟರು. ಶುಗರ್ ಇಲ್ಲಾಂದ್ರೂ ಬರೀ ಕಾಫಿ ಪೌಡರು ಮತ್ತು ಅದೇನು ಕೊಬ್ಬರಿ ಎಣ್ಣೆ ಇಷ್ಟರಲ್ಲಿ ಸುಮ್ಮನೆ ಸ್ಕ್ರಬ್ ಮಾಡಿ ಗೈಸ್, ನಿಜವಾಗ್ಲೂ ಫೇಸ್ ಎಷ್ಟು ಶೈನ್ ಕೊಡುತ್ತೆ ಅಂದರೆ ತುಂಬ ಶೈನ್ ಕೊಡುತ್ತೆ. ಮೇಕಪ್ ಬ್ರಷ್ ತಗೊಳೋದೇ ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಇವಾಗ ಇದೆಲ್ಲ ಬಿಟ್ಟು ಹೋಗೋದಕ್ಕಾಗಲ್ಲ, ಕೈಯಲ್ಲೇ ಹಚ್ಕೋತೀನಿ. ಬೀಟ್ರೋಟಲ್ಲಿ ಫೇಸ್ ಪ್ಯಾಕ್ ಮಾಡಿದ್ನಲ್ವಾ, ಅದನ್ನ ಇವಾಗಲೇ ಹಚ್ಕೋತೀನಿ. ಮುರುಳಿ ಸೌಂಡ್ ಬರ್ತೈತೆ, ಸೌಂಡ್ ಕಮ್ಮಿ ಕಾಪಿ ರೇಟಿಗೆ ಬಂದ್ಬಿಡುತ್ತೆ ಆಮೇಲೆ. ಇದು ಸ್ವಲ್ಪ ತೆಳ್ಳಗೆ ಮಾಡ್ಕೊಬಿಟ್ಟಿದ್ದೀನಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕಾಗಿತ್ತು. ನನಗೆ ಏನು ಗೊತ್ತಾಗೈಸಿ, ಏನೇ ಫೇಸ್ ಪ್ಯಾಕ್ ಹಾಕಲಿ ಮೊಸರು ಇದ್ದರೆ ಮಾತ್ರ ಮೊಸರಲ್ಲಿ ಊಟ ತಿಂದಷ್ಟು ಖುಷಿ ಆಗ್ತಿರುತ್ತೆ, ಒಂಥರ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಮೊಸರು ಜಾಸ್ತಿ ಹಾಕೊಬಿಟ್ಟಿದ್ದೀನಿ, ತೆಳ್ಳಗೆ ಮಾಡ್ಕೊಬಿಟ್ಟಿದ್ದೀನಲ್ಲ ಗೈಸ್. ಇದು ಏನು ಗೊತ್ತಾ, ಕಡಲೆ ಹಿಟ್ಟು ಹಾಕ್ತಾರೆ, ನಾನು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡು, ಅದು 1 ವೀಕ್ ಟ್ರೈ ಮಾಡಿದ್ರೆ ಇದೊಂದು ವೀಕ್ ಟ್ರೈ ಮಾಡ್ತೀನಿ. ಎರಡು ಗುಡ್ ರಿಸಲ್ಟೇ ಕೊಡುತ್ತೆ. ಬಟ್ ಅಕ್ಕಿ ಹಿಟ್ಟು ತುಂಬ ಶೈನ್ ಕೊಡುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಟ್ರೈ ಮಾಡಿದ್ದೀನಿ. ನೆಕ್ಸ್ಟು ಪನ್ನೀರ್ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ, ಅದು ಬರುತ್ತೆ ಆದಷ್ಟು ಬೇಗ. ನೋಡೋಣ, ಇವತ್ತೇ 2 ವ್ಲಾಗ್ ಶೂಟ್ ಮಾಡೋಕ್ಕಾದರೆ ಮಾಡ್ತೀನಿ ಗೈಸ್. ಇದು ಯಾವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಬಟ್ ಏನು ಗೊತ್ತಾ, ಹಂಗೆ ರೀ ಗೈಸ್, ಅಲ್ವಾ ಅಕ್ಕಿ ಹಿಟ್ಟಿನ ಬೇಗ ಒಣಗಲ್ಲ. ಕಡಲೆ ಹಿಟ್ಟಾದರೆ ಎಷ್ಟೊತ್ತಿಗೆ ಒಂದು ಅರ್ಧ ಆದರೂ ಒಣಗಿಬಿಟ್ಟಿರ್ತಿತ್ತು. ಕಡಲೆ ಹಿಟ್ಟು ಬೇಗ ಒಣಗುತ್ತೆ, ಅಕ್ಕಿ ಹಿಟ್ಟು ಬೇಗ ಒಣಗಲ್ಲ. ಎಷ್ಟೊತ್ತು ಕಾಯಕ್ಕೆ ಟೈಮ್ ಇಲ್ಲ, ಒಂದು ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ, ಅದು ಮುಗಿಸ್ಕೊಂಬಂದು ಇನ್ನೊಂದು ವ್ಲಾಗ್ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತೇನು ಫ್ರೀ ಸಿಗಲ್ಲ, ಅದಕ್ಕೆ ಅದನ್ನು ಶೂಟ್ ಮಾಡಿಬಿಡೋಣ ಇವತ್ತೇ ಅಂದ್ಕೊಂಡಿದ್ದೀನಿ. ನೋಡೋಣ, ಅದೇ ಮಾಡ್ತೀನಲ್ಲ ಗೆಟ್ ರೆಡಿ ವಿತ್ ಮೀ ಮಾಡ್ತೀನೋ ನೋಡೋಣ. ಬಟ್ ಆದಷ್ಟು ಅದ್ರಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ಕುಕ್ಕಿಂಗ್ ಮಾಡೋಕ್ಕೆ ಏನೋ ಮನೇಲಿ ಯಾರಾದರೂ ಇದ್ದಾರೆ, ಅದು ಇದು ಮಾತಾಡ್ತಾರಲ್ಲ, ಹಂಗಾಗಿ ಮಾಡೋಕ್ಕೆ ಟೆನ್ಷನ್ನು. ಬೀಟ್ರೂಟ್ ಹಾಕ್ಬಿಟ್ಟಿವಲ್ಲ, ಟೂಟಿಗೂ ರುಬ್ ಮಾಡಿಕೊಂಡ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಈ ಅಕ್ಕಿ ಹಿಟ್ಟು ಬೇಗ ಒಣಗಲ್ಲ. ನನಗೆ ಕೆಲಸ ಐತೆ, ಇವಾಗ ಬ್ಯಾಂಕ್ ಹತ್ರ ಹೋಗ್ಬೇಕು, ಹಂಗೆ ರಬ್ ಮಾಡಿಬಿಡ್ತೀನಿ, ಏನಾಗಲ್ಲ. ನೀಟಾಗಿ ರಬ್ ಮಾಡ್ಕೋಬೇಕು ಗೈಸ್, ನೋಡಿದ್ರೆ ಅದು ಬರಲ್ಲ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ಗಳು ಮಾಡ್ಕೊಳ್ಳೋ ಬದಲಿಗೆ ನೀಟಾಗಿ ಈ ಥರ ಹೋಮ್ ರೆಮಿಡಿ ಮನೇಲಿ ಟ್ರೈ ಮಾಡಿದ್ರೆ ಬೆಟರ್ ಅಲ್ವಾ ಗೈಸ್. ಅದಕ್ಕೆ ಟ್ರೈ ಮಾಡಿ. ಯಾಕೋ ಇಷ್ಟು ದಿನ ಪಿಂಪಲ್ಸ್ ಇರಲಿಲ್ಲ, ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಾದ್ಮೇಲೆ ಪಿಂಪಲ್ಸ್ಗಳು ನೋಡಿ ಇಲ್ಲೆಲ್ಲ ಬಂದಿದೆ ನೋಡಿ, ಇಲ್ಲಿ ಒಂದು ಗುಳ್ಳೆ ಇರಲಿಲ್ಲ ಗೈಸ್, ಹಂಗೆ ಮೇಂಟೈನ್ ಮಾಡ್ಕೊಂಡಿದ್ದೆ ಸ್ಕಿನ್ನ. ಏನು ಕ್ರೀಮ್ಗಳು ಹಂಗೆಲ್ಲ ನಾನು ಯೂಸ್ ಮಾಡಲ್ಲ, ಮಾಮೂಲಿ ಸನ್ಸ್ಕ್ರೀನು, ಮಾಯ್ಶ್ಚರೈಸರು, ಫೇಸ್ ವಾಶೇ ನಾನು ಯೂಸ್ ಮಾಡಲ್ಲ, ಸೋಪೇ ಹಾಕ್ತೀನಿ, ಮೈಸೂರು ಸ್ಯಾಂಡಲ್ ಸೋಪು. ಏನೂ ಹಾಕ್ಕೊಂಡಿಲ್ಲ, ಯಾಕೋ ಗುಳ್ಳೆ ಆಗ್ಬಿಟ್ಟಿದೆ. ಅದರಲ್ಲೂ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ಮೇಲೆ ಆಗ್ಬಿಟ್ಟಿದೆ. ಇಷ್ಟು ದಿನ ಒಂದು ಗುಳ್ಳೆಯಿಂದ ಮೇಂಟೈನ್ ಮಾಡಿದ್ದೆ. ನೀಟಾಗಿ ಪೇಸ್ಟ್ನೆಲ್ಲ ಒರೆಸ್ಕೋಬೇಕು.